ರಾಜಧಾನಿ ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ಗೆ ಮಹಿಳೆ ಬಲಿಯಾಗಿದ್ದಾರೆ. ನೀರು ಹಿಡಿಯಲು ಹೋಗಿದ್ದಾಗ ಕರೆಂಟ್ ಶಾಕ್ ಹೊಡೆದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ವಿದ್ಯುತ್ ಶಾಕ್ಗೆ ಮಹಿಳೆ ಬಲಿ. ನೀರು ಹಿಡಿಯೋದಕ್ಕೆ ಹೋಗಿದ್ದಾಗ ಈ ಅವಘಡ ಆಗಿದೆ. ಮನೆ ಕೆಲಸ ಮಾಡ್ತಾ ಇದ್ದಂತಹ ಸೆಲ್ವಿ ಮೃತಪಟ್ಟಂತಹ ಮಹಿಳೆ. ಚಾಮರಾಜಪೇಟೆಯ ಆನಂದಪುರದಲ್ಲಿ ದುರ್ಘಟನೆ ಆಗಿದೆ. ಬಿಬಿಎಂಪಿ ವಿರುದ್ಧ ರಸ್ತೆ ತಡೆದು ಸ್ಥಳೀಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ರಸ್ತೆ ತಡೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ಗೆ ಸೆಲ್ವಿ ಎನ್ನುವ ಮಹಿಳೆ ಮೃತಪಟ್ಟಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಿ ನಡೆದಂತಹ ದುರ್ಘಟನೆ ಇದು. ಹಾಗಾಗಿ ಬಿಬಿಎಂಪಿಯ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ಪ್ರತಿಭಟಿಸ್ತಾ ಇದ್ದಾರೆ ಸ್ಥಳೀಯರು, ಮತ್ತೊಂದು ಕಡೆ ಮೃತಪಟ್ಟಂತಹ ಮಹಿಳೆ ಸೆಲ್ವಿ ಆಕೆಯ ಫೋಟೋ, ಇನ್ನೊಂದು ಕಡೆ ನೀರಿಗಾಗಿ ಮೋಟಾರ್ ಅಳವಡಿಕೆ ಮಾಡಿರುವಂತಹ ರೀತಿ ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಎಷ್ಟು ಡೇಂಜರಸ್ ಆಗಿದೆ ಇದು ಅಂತ. ಹಾಗಾಗಿನೇ ಬಿಬಿಎಂಪಿಯ ವಿರುದ್ಧ ಸ್ಥಳೀಯರ ಆಕ್ರೋಶವನ್ನ ಹೊರಹಾಕ್ತಾ ಇರೋದು. ಯಾವುದೇ ಪ್ರೊಟೆಕ್ಷನ್ ಇಲ್ಲ. ನೀರಿಗಾಗಿ ಬೇಕಾಬಿಟ್ಟಿಯಾಗಿ ಮೋಟಾರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ನೀರಿನ ಸಂಪರ್ಕಕ್ಕೆ ಪೈಪ್ ಅಳವಡಿಕೆ ಮಾಡಿರುವಂತಹ ರೀತಿ ನೋಡಿ. ನೀರು ಹಿಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದ ಸೆಲ್ವಿ ಕರೆಂಟ್ ಶಾಕ್ ನಿಂದಾಗಿ ಮೃತಪಟ್ಟಿದ್ದಾರೆ. ಎಲ್ಲವೂ ಅವ್ಯವಸ್ಥೆ ಆಗಿದೆ. ಸರಿಯಾದ ಸಂಪರ್ಕ ಕೊಡದೇ ಇರುವಂತಹ ಹಿನ್ನೆಲೆಯಲ್ಲಿಯೇ ಸೆಲ್ವಿಯ ಮೃತ ಆಗಿದೆ ಅನ್ನುವಂಥದ್ದು, ಸೆಲ್ವಿ ಬಲಿಯಾಗಿದ್ದಾರೆ ಅಂತ ಈಗ ಸ್ಥಳೀಯರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆ ಮಾತಿಗಿಳಿದಿದ್ದಾರೆ. ಚಾಮರಾಜಪೇಟೆ ಶಾಸಕ ಜಮೀರ್ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಸ್ಥಳೀಯರು. ಆನಂದಪುರ ಏರಿಯಾದಲ್ಲಿಲ್ಲ ಮನೆಗೆ ನಲ್ಲಿ ವ್ಯವಸ್ಥೆ. ಶಾಸಕ ಜಮೀರ್ ಅಹಮದ್ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸರಿಯಾದಂತಹ ಮನೆ ಇಲ್ಲ, ಮನೆಗೆ ನಲ್ಲಿ ವ್ಯವಸ್ಥೆ ಇಲ್ಲ. ಮುಸ್ಲಿಮರ್ ಹೆಚ್ಚಿರುವಂತಹ ಏರಿಯಾ ಇದು. ಮನೆಗೆ ನೀರಿನ ವ್ಯವಸ್ಥೆ ಆಗಬೇಕು. ಆನಂದಪುರದಲ್ಲಿ ಹಿಂದೂಗಳು ಹೆಚ್ಚಾಗಿ ಇದ್ದಾರೆ, ವಾಸ ಮಾಡ್ತಾರೆ. ಆದ್ರೆ ಸರಿಯಾದ ವ್ಯವಸ್ಥೆ ಇಲ್ಲ. ನೀರು, ಚರಂಡಿ ಯಾವುದು ಸರಿ ಇಲ್ಲ. ನಾವು ಓಟ್ ಹಾಕಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು. ಇಪ್ಪತ್ತು ವರ್ಷದಿಂದ ಒಂದೇ MLA ನಮಗಿರೋದು. ನಾವು 20 ವರ್ಷದಿಂದ ನಮ್ಗೆ ಮಾಡ್ತಾರೆ ಅಂತ ನಾವು ನಂಬ್ಕೊಂಡು ಓಟ್ ಹಾಕಿದ್ದೀವಿ. ಏನು ಮಾಡಲ್ಲ. ನಾವು ಅವ್ರ ಗಮನಕ್ಕೆ ತರದೇನ ನಾವು ಇಷ್ಟು ಪ್ರಾಬ್ಲಮ್ ಆಗ್ತದೆ ಹೇಳಿ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದ್ದೀವಿ. ಪ್ರತಿ ಸಲ ಎಲೆಕ್ಷನ್ ಬರೋವಾಗ್ಲೂ ಏನೋ ಫಂಕ್ಷನ್ಗೆ ಬಂದರೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀವಿ ಮೇಡಮ್. ಅವ್ರು ಯಾವುದು ಬಂದು ಏನು ವಿಚಾರಿಸಲ್ಲ. ಇವಾಗ ಅವ್ರು ಸದ್ಯಕ್ಕೆ ಬಂದು ಹೇಳ್ತಾರೆ ಇಲ್ಲ ಮಾಡ್ತೀವಿ, ಒಂದು ತಿಂಗಳು ಟೈಮ್ ಹಂಗೆ ಹೇಳ್ತಾರೆ. ಬರೋದಿಲ್ಲ. ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರೆ, ಅವಾಗಲೂ ಅದೇ ಹೇಳ್ತಾರೆ. ಮತ್ತೆ ಅವ್ರಿಗೆ ನಂಬ್ಕೊಂಡು ಓಟ್ ಹಾಕ್ತೀವಿ, ಮತ್ತೆ ಅದೇ ಆಗುತ್ತೆ. ಇದೇನೇ ಆಗ್ತಾ ಇರೋದು. 20 ವರ್ಷದಿಂದ ನಮ್ಗೆ ಒಂದೇ MLA ಇರೋದು. ನಮಗೆ ಆ ಏರಿಯಾಗಳೆಲ್ಲ ಗೊತ್ತಿಲ್ಲ ಮ್ಯಾಮ್. ಪಕ್ಕದ ಏರಿಯಾ ನೋಡಿ, ಈ ಕಡೆ ಇರೋ ಇನ್ನೊಂದು ಬಾಬಾಲೈನ್ ನೋಡಿ, ಅದು 2 ಮುಸ್ಲಿಂ ಏರಿಯಾ. ಅಲ್ಲಿ 2ಅಲ್ಲೂ ಹೋಗಿ ನೋಡಿ, 2ಅಲ್ಲೂ ಮನೆಗೆ ನೀರು ಬರುತ್ತೆ. ಈ ನಮ್ಮ ಏರಿಯಾ ದಾಟ್ಕೊಂಡೆ ಪಕ್ಕದ ಏರಿಯಾಗೆ ಹೋಗ್ಬೇಕು. ನಮ್ಮ ಏರಿಯಾದಲ್ಲಿ ಯಾಕೆ ಇಲ್ಲ? ಪಾರ್ಶಾಲಿಟಿನ ಮೇಡಮ್? ಸ್ಲಮ್ ಅಂತನ? ನಮ್ಮ ಏರಿಯಾದಲ್ಲಿ ಯಾರು ಇಲ್ವಾ ಎಜುಕೇಟೆಡ್ಸು? ನಾವಿದ್ದೀವಿ. ನಾವು ಎಷ್ಟು ಜನ ಇದ್ದೀವಿ? ಡಿಗ್ರಿ ಮಾಡಿರೋರು ಇದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, UG PG ಮಾಡಿರೋರು ಇದ್ದಾರೆ, ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ. ಏನು ನಮ್ಮನ್ನ ಕೆಳಗಡೆ ನೋಡ್ತಾ ಇದ್ದಾರಾ ಇವರು? ಇಲ್ಲ, ಈ ನಮ್ಮ ಏರಿಯಾದಲ್ಲಿ ಯಾರು ಇಲ್ಲ ಮುಸ್ಲಿಮು. ಆ ಕಡೆ ಇರೋದು ಮುಸ್ಲಿಮ್ಸು, ಈ ಕಡೆ ಇರೋದು. ಅದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಹೇಳಲ್ಲ. ಇಲ್ಲೇನು ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ಇದು ಮಾಡಿ ಏನು ಎಲೆಕ್ಷನ್ ಟೈಮಲ್ಲಿ ಒಂದು 5 ದಿನ ಬಂದು ಮಾತಾಡ್ಸ್ಕೊಂಡೋದ್ರೆ ಓಟ್ ಹಾಕ್ತಾರೆ ಅಂತ ಅಷ್ಟೇನೆ. ಅವ್ರು ನಮ್ಮ ಅಷ್ಟು ಡಿಗ್ರೇಡ್ ಆಗಿ ನೋಡೋದು ಅಷ್ಟೇ ಮೇಡಮ್. ಪಕ್ಕದ ಏರಿಯಾಗಳಿಗೆ ಮಾಡಿದ್ದಾರೆ, ನಿಮ್ಮ ಏರಿಯಾಗಳಿಗೆ ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿ. ಅದೇ ಸ್ಲಮ್ ಹೋಗಿ ಕೇಳ್ತೀವಿ, ಮಾತಾಡಕ್ಕೆ ಬಿಡಲ್ಲ. ಬರ್ತಾರೆ ಜೊತೆಗೆ 4 ಜನ, ಮಾತಾಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಮೇಡಮ್. ಮಾತಾಡಕ್ಕೆ ಬಿಡಲ್ಲ. ನಾವು ಎಷ್ಟು ಏನೇನು ರಿಕ್ವೆಸ್ಟ್ ಮಾಡಿದೀವಿ ಹೇಳ. ಲೈಬ್ರರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.